ಮುಡಾದಲ್ಲಿ ಯಾವ್ಯಾವ ರೀತಿ ಅಕ್ರಮ ಮಾಡೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ಕಂತೆ ಕಂತೆ ಹಣದ ಆಸೆಗೆ ಬಿದ್ದವರು ಬೇಕಾಬಿಟ್ಟಿ ಸೈಟ್ ಹಂಚಿದ್ದಾರೆ. ನ್ಯೂಸ್ 18 ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟಾ ಬಯಲಾಗಿದೆ. ದಿನಕ್ಕೊಂದು ಹಗರಣ, ಕೋಟಿ ಕೋಟಿ ಲೂಟಿ. ಮುಡಾದಲ್ಲಿ ಹಗರಣಗಳದ್ದೇ ಸಾಮ್ರಾಜ್ಯ. ಎಲ್ಲ ಮಿಂಗಲ್ ಆಗಿರಲ್ಲ ಅವರೇನೆ. ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಲೂಟಿ ಹೊಡೆದು ನಿಂತೈತೆ. ಮುಡಾದಲ್ಲಿ ಅದೆಷ್ಟು ಗೋಲ್ಮಾಲ್ ನಡೆದಿದೆ ಅನ್ನೋದು ಆ ದೇವರೇ ಬಲ್ಲ ಬಿಡಿ. ದಿನ ಬೆಳಗಾದ್ರೆ ಅವರ ಹೆಸರಲ್ಲಿ ಇಷ್ಟು ಸೈಟು, ಇವರ ಹೆಸರಲ್ಲಿ ಅಷ್ಟು ಸೈಟು ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳಿ ಕೇಳಿ ಜನರು ಬೇಸತ್ತು ಹೋಗಿದ್ದಾರೆ. ನಾಳೆ ಮತ್ಯಾರ ಹೆಸರು ಹೊರಬೀಳುತ್ತೋ, ಇನ್ನಷ್ಟು ಸೈಟು ಯಾರ ಪಾಲಾಗಿದೆ ಅನ್ನೋದೇ ಕುತೂಹಲವನ್ನ ಹೆಚ್ಚು ಮಾಡ್ತಿದೆ. ಬೇಕಾದವರಿಗೆ, ಕಾಸು ಕೊಟ್ಟವರಿಗೆ, ದೊಡ್ಡವರಿಗೆ ಮನಸು ಇಚ್ಛೆ ಸೈಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಮಹಾ ಕರ್ಮಕಾಂಡ ಬಯಲಾಗಿದೆ. ಭೂಮಿ ಕೊಟ್ಟವರಿಗೆ ಸೈಟ್ ಇಲ್ಲ, ನಕಲಿ ದಾಖಲೆ ಕೊಟ್ಟವರಿಗೆ ಸೈಟ್ ಕೊಟ್ಟು ಕಾಸನ್ನ ಜೇಬಿಗಿಳಿಸಿದ್ದಾರೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆ, ಗೋಲ್ಮಾಲ್ ಬಯಲು. 11 ಗಂಟೆ ಇಲ್ಲಿ ಹೋಗೈತೆ. ಅದು ನೋಡಿ ಫಸ್ಟ್ ಅದನ್ನ ಹೋಗ್ಬಿಟ್ಟು ಕಮಿಷನರ್ಗೆ ರಿಪೋರ್ಟ್ ಕೊಡಿ. ಅದೇನು ಬಂದು ಕ್ರಮ ನೀವು ಮಾಡ್ಕೊಳ್ಳಿ. ಜಮೀನು ಹೋಗಿಲ್ವಾ ನಿಮ್ದು? ನಟೇಶು ಮತ್ತೆ ಆ ಸರ್ವೆ ವಿನೋದ್ ಕುಮಾರ್ ಅಂದ್ಬಿಟ್ಟು ನಮ್ದು 36.5 ಬರೋಂಥದ್ದು 32 ಗುಂಟೆ ಬಂದು ಗೊತ್ತೈತೆ. ಮೈಸೂರಿನ ಹೆಬ್ಬಾಳ ಸರ್ವೆ ನಂಬರ್ 272/1ರಲ್ಲಿ 1.33 ಎಕರೆ ಜಮೀನು ನಾರಾಯಣಗೌಡ ಹಾಗೂ ಕೆಂಪೇಗೌಡ ಅನ್ನೋರ ಜಂಟಿ ಖಾತೆಯಲ್ಲಿದೆ. ಇವರಿಬ್ರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಿರೋದ್ರಿಂದ ಜಮೀನು ವ್ಯಾಜ್ಯ ಶುರುವಾಗ್ತಿದ್ದಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 11.5 ಗುಂಟೆ ಜಮೀನನ್ನ ರಸ್ತೆ ನಿರ್ಮಾಣಕ್ಕೆ ಅಂತ ಮುಡಾ ಸ್ವಾಧೀನ ಮಾಡಿಕೊಂಡಂತೆ ದಾಖಲೆಯನ್ನ ಸೃಷ್ಟಿ ಮಾಡಿ 3 ಸೈಟ್ ಹಂಚಿಕೆ ಮಾಡಿದ್ದಾರಂತೆ. ಇದೆಲ್ಲ ಮಾಜಿ ಆಯುಕ್ತ ನಟೇಶ್ ಹಾಗೂ ವಿನೋದ್ ಮಾಡಿರುವ ಗೋಲ್ಮಾಲ್ ಅಂತ ಕೆಂಪೇಗೌಡ ಆರೋಪಿಸಿದ್ದಾರೆ. 3 ಸೈಟು ನಟೇಶ್ ಫೀಲ್ಡ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಟೇಶು ಮತ್ತೆ ಆ ಸರ್ವೆ ವಿನೋದ್ ಕುಮಾರ್ ಅಂದ್ಬಿಟ್ಟು ಇಲ್ಲದೇ ಇರೋದೆಲ್ಲ ದಾಖಲೆ ಸೃಷ್ಟಿ ಮಾಡ್ಕೊಂಡು ನಮಗೂ ಎಲ್ಲ ಪ್ರಾಬ್ಲಮ್ ಎಲ್ಲ ತಂದ್ಕೊಂಡು ಈಗ ನಮ್ದು 36.5 ಬರೋಂಥದ್ದು 32 ಗುಂಟೆ ಬಂದು ಕೂತೈತೆ. ಈಗ ಅದಂಗೆ ಜಮೀನು ಹೋಗಿಲ್ದೆ ಹೆಂಗೆ ಸೈಟ್ ಕೊಟ್ಬಿಡ್ತಾರೆ? ಅದು ಅವ್ರನ್ನೇ ಹೋಗಿ ಕೇಳಬೇಕು, ಇಲ್ಲ ಸರ್ವೆ ಮಾಡಿಸಿ ನೀವೇ ಆ ಭೂಮಿಲಿ ನಿಮಗೆ ಗೊತ್ತಾಗ್ತದೆ. ಒಟ್ನಲ್ಲಿ ಮುಡಾ ಭ್ರಷ್ಟಾಚಾರ ದಿನಕ್ಕೊಂದರಂತೆ ಬೆಳಕಿಗೆ ಬರ್ತಿದ್ದು ಇನ್ನೆಷ್ಟು ಅವ್ಯವಹಾರ ನಡೆದಿದ್ಯೋ ದೇವ್ರೇ ಬಲ್ಲ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, KS, ನ್ಯೂಸ್ 18 ಮೈಸೂರು.